ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ರೆಸಿಪಿ ಜೀರಾ ರೈಸ್. ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ದಾಲ್ ಜೊತೆಲಿ, ಬೇಳೆ ಸಾಂಬಾರು ಜೊತೆಲೂ ತುಂಬಾ ಚೆನ್ನಾಗಿರುತ್ತೆ. ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು: ಒಂದು ಈರುಳ್ಳಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಜಾರಿಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು 5ರಿಂದ 6 ಗೋಡಂಬಿನ ಹಾಕಿದ್ದೀನಿ. ಫಸ್ಟ್ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಆಗಲಿ. ಅಷ್ಟರಲ್ಲಿ ಇದು ಜಾರಿಗೆ ಹಾಕಿದ್ನಲ್ಲ, ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ಅದನ್ನು ಕುಕ್ಕರ್ ಬಿಸಿಯಾಗಿದೆ. ನಾನಿಲ್ಲಿ ಒಂದು 4 ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪ ಬೇಡ ಅನ್ನೋರು ಎಣ್ಣೆ ಬೇಕಾದ್ರೆ ಹಾಕ್ಕೋಬೋದು. ನಿಮ್ಮ ರುಚಿಗೆ ತಕ್ಕಂತೆ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಳಿ, ತುಪ್ಪ ಬೇಕಾದ್ರೆ ಹಾಕ್ಕೊಳ್ಳಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ತುಪ್ಪ ಹಾಕಿ ಮಾಡ್ತಾಯಿದ್ದೀನಿ. ತುಪ್ಪ ಬಿಸಿ ಆಗಲಿ. ಈಗ ತುಪ್ಪ ಬಿಸಿ ಆದಮೇಲೆ ಈ ಪಲಾವ್ಗೆ ಮಿಕ್ಸ್ ಹಾಕ್ತೀವಲ್ಲ ಎಲ್ಲನೂ, ಚಕ್ಕೆ, ಲವಂಗ ಒಂದೊಂದು ಪೀಸು, ಒಂದು 3ರಿಂದ 4 ಏಲಕ್ಕಿ ಕಾಯಿ, 1-2 ಪಲಾವ್ ಎಲೆ, ಹಾಗೆ ಸ್ವಲ್ಪ ಕಸ್ತೂರಿ ಮೆಥಿನ ಹಾಕ್ಕೊಳ್ಳೋಣ. ಹಾಗೆ ಈಗ ಒಂದು 5 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಹಾಗೆ 2 ಈರುಳ್ಳಿ, ಮೀಡಿಯಮ್ ಗಾತ್ರದ 2 ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಈಗ ಗೋಡಂಬಿ ಫಸ್ಟೇ ಬೇಕಾದ್ರೆ ಹಾಕ್ಬೋದು, ಈಗ ಹಾಕಿದ್ರೂ ಅದು ಫ್ರೈ ಆಗುತ್ತೆ. ಫಸ್ಟೇ ಹಾಕೋದ್ರಿಂದ ಸ್ವಲ್ಪ ಪೂರ್ತಿ ಡ್ರೈ ಆದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಹಾಕಿದ್ದೀನಿ. ಅದೇ ರುಬ್ಬಿರ್ತಕ್ಕಂಥ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಮತ್ತು ಒಂದು 6 ಬಾದಾಮಿನ ಹಾಕಿ ರುಬ್ಬಿರ್ತಕ್ಕಂಥ ಪೇಸ್ಟ್ನ ಹಾಕಿದ್ದೀನಿ. ಬಾದಾಮಿ ಬೇಡ ಅನ್ನೋದು ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸಹ ಹಾಕ್ಕೊಂಡು ಮಾಡ್ಕೊಬೋದು. ನಾನಿಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ಬರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಾಯಿ ಹಾಲು ಜೊತೆಗೆ ಬೇಕಾದ್ರೆ ಬಾದಾಮಿನ ಹಾಕ್ಕೊಂಡು ಬೇಕಾದರೂ ಕಾಯಿ ಹಾಲು ಜೊತೆಲೆ ಹಾಕಿ ರುಬ್ಬಿ ಮಾಡ್ಕೊಬೋದು. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆನೇ ಹಾಕಿದ್ದೆ. ಈಗ ಒಂದು 1/4 ಭಾಗದಷ್ಟು ಕಾಯಿ ಹಾಲು ಮಾಡ್ಕೊಂಡಿದ್ದೆ. ಇಲ್ಲಿ ನಾನಿಲ್ಲಿ ಸೋದಿಸಲಿಲ್ಲ, ಹಾಗೆಯೇ ಹೇಗೆ ರುಬ್ಬಿನೋ ಹಾಗೆಯೇ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಈಗ ನೀರು, ಈಗ ನಾನಿಲ್ಲಿ ಅರ್ಧ kg ಅಕ್ಕಿ ಮೆಷರ್ಮೆಂಟಿಗೆ ಮಾಡ್ತಾಯಿದ್ದೀನಿ. ನಾನು ಅಕ್ಕಿನ ತೊಳೆದು ಒಂದು 5 ನಿಮಿಷಗಳ ಕಾಲ ನೆನೆಸಿದ್ದೀನಿ. ಇಲ್ಲಿ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಅಕ್ಕಿನ ತೊಳೆದು ನೆನೆಸಿದ್ದೆ. ನೀವು ಯಾವ ರೈಸಲ್ಲಿ ಬೇಕಾದ್ರೂ ಮಾಡ್ಕೊಬೋದು. ನಾನಿಲ್ಲಿ ನಾರ್ಮಲ್ಲು ಮಾಮೂಲಿ ರೈಸಲ್ಲೇ ಮಾಡ್ತಾಯಿದ್ದೀನಿ. ನೀವು ಬಾಸುಮತಿ ಬೇಕಾದ್ರೆ ಮಾಡ್ಕೊಬೋದು, ಯಾವುದ್ರಲ್ಲಿ ಬೇಕಾದ್ರೆ ಮಾಡ್ಕೊಬೋದು. ಈಗ ಅಳತೆಗೆ ಸರಿಯಾಗಿ ನೀರನ್ನ ಸೇರಿಸ್ಕೊಳ್ಳೋಣ. ಎರಡು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ 4 ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಕುದಿ ಹತ್ತಿದ್ದಂಗೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಬರೋಂಗೆ ಕೂಗಿಸ್ಕೋಬೇಕು. ಈಗ ಉಪ್ಪು ಒಂದ್ಸರಿ ನೋಡ್ಕೊಳ್ಳಿ. ಸಪ್ಪ ಇದ್ದರೆ ಬೇಕಾದ್ರೆ ಈಗ ಹಾಕ್ಕೊಂಡ್ರೆ ಆಗುತ್ತೆ, ಇಲ್ಲ ಉಪ್ಪು ಬೇಕು ಅಂದರೆ ಹಾಕಿ. ಸಪ್ಪ ಇದ್ದರೆ ಸರಿ ಇದೆ. ಈಗ ನನ್ನ ಲಿಡ್ನ ಕ್ಲೋಸ್ ಮಾಡಿ ಈಗ 2 ವಿಷಲ್ನ ಕೂಗಿಸ್ಕೊಳ್ಳೋಣ.
ಈಗ 2 ವಿಷಲ್ ಕೂಗಿ ತಣ್ಣಗಾಗಿದೆ ಈಗ. ನೋಡಿ ಮಿಕ್ಸ್ ಮಾಡಿಕೊಂಡ್ರೆ ಜೀರಾ ರೈಸ್ ರೆಡಿ. ದಾಲ್ ಜೊತೆ ಬೇಕಾದ್ರೂ ತಿನ್ಬೋದು. ಪ್ಲಸ್ ಇಲ್ಲ ಅಂತಂದರೆ ಇದಕ್ಕೆ ರಾಯ್ತ ಥರ ಮಾಡಿಕೊಂಡ್ರೆ ಅದ್ರ ಜೊತೆಲೂ ತರಕಾರಿ ಎಲ್ಲ ಹಾಕಿ ರಾಯ್ತ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಇಲ್ಲ ಅದು ಎಲ್ಲ ಬೇಡ ಅನ್ನೋರು ಮೊಸರು ಬಜ್ಜಿ ಥರ ಮಾಡಿಕೊಂಡ್ರೆ ಅದ್ರ ಜೊತೆನೂ ಚೆನ್ನಾಗಿರುತ್ತೆ. ನಾನಿಲ್ಲಿ ದಾಲ್ ಜೊತೆ ಬಡಿಸ್ಕೊತಾ ಇದ್ದೀವಿ. ನೋಡಿ ಈಗ ದಾಲ್ ಜೊತೆ ಸರ್ವ್ ಮಾಡ್ತಾಯಿದ್ದೀವಿ ಇಲ್ಲಿ. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಎಲ್ಲರೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿರುತ್ತೆ ದಾಲ್ ಜೊತೆಲಿ. ಥ್ಯಾಂಕ್ ಯು ಫ್ರೆಂಡ್ಸ್.